ಒಂದು ಗ್ಲಾಸ್ ಕಡಲೆ ಹಿಟ್ಟಲ್ಲಿ ನಿಮಗೆ 3 ಥರ ಸ್ನ್ಯಾಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೇನೆ. ಮಾಡೋ ವಿಧಾನನೂ ಕೂಡ ನೋಡಿ. ಹಾಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ನೀವು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ನೋಡಿರಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸು ಕಡಲೆ ಹಿಟ್ಟು ತೊಗೊಳ್ತೇನೆ. ಇದನ್ನು ನಾನು ಜರಡಿ ಹಿಡ್ಕೋಬೇಕು. ಕಡಲೆ ಹಿಟ್ಟು ಯಾವಾಗಲೂ ನಾವು ಏನೋ ಒಂದು ಮಾಡೋದಿದ್ರೂ ಕೂಡ ಕಡಲೆ ಹಿಟ್ಟನ್ನು ಹಾಗೆ ಮೈದಾ ಹಿಟ್ಟು ಎಲ್ಲವನ್ನು ನಾವು ಜರಡಿ ಮಾಡ್ಕೋಬೇಕು. ಇದು ತುಂಬ ಸುಲಭ. ಹಾಗೆ ತುಂಬ ಜನರು ಕೂಡ ಇದನ್ನು ನೀವು ಮಾಡಿರ್ತೀರ. ಆದರೆ ನಾನು ಹೇಳುವ ರೀತಿಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ನೋಡಿರಿ, ನಾನು 1 ಗ್ಲಾಸು ತೊಗೊಂಡಿದ್ದೇನಲ್ವಾ. ಈಗ ನೋಡಿರಿ, ನಾನು ಮನೆಯಲ್ಲೇ ಬೀಸಿರುವಂಥ ಕಡಲೆ ಹಿಟ್ಟು. ನಾನು ಹೆಚ್ಚು ಕಡಲೆ ಹಿಟ್ಟು ನಾನು ಹೊರಗಡೆದು ಉಪಯೋಗ ಮಾಡೋದಿಲ್ಲ. ನೋಡಿರಿ, ನಾನು 3 ಬೌಲ್ ತೊಗೊಂಡಿದ್ದೇನೆ. ಇದನ್ನು ನಾನು ಡಿವೈಡ್ ಮಾಡ್ತೇನೆ. ಯಾಕೆ ಅಂತ ವಿಚಾರ ಮಾಡ್ತಾ ಇರ್ಬೋದು. ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಖಂಡಿತ ಗೊತ್ತಾಗ್ತದೆ. 1 ಕಪ್ಪು ಅಂದರೆ 1 ಗ್ಲಾಸ್ ಕಡಲೆ ಹಿಟ್ಟಲ್ಲಿ ನೀವು ಮನೆಗೆ ಬೇಕಾಗುವಷ್ಟು ನೀವು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು. ಅದು 3/4 kg ಆಗ್ತದೆ. ನೋಡಿರಿ, ನಾನು 3 ಭಾಗ ಮಾಡ್ಕೊಂಡಿದ್ದೇನೆ. 3 ಭಾಗ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಇರುವಷ್ಟು, ಇನ್ನು ಸ್ವಲ್ಪ ಕಡಿಮೆ, ಹಾಗೆ ಇನ್ನೂ ಸ್ವಲ್ಪ ಕಡಿಮೆ, ಇದೇ ರೀತಿ ನಾನು ಮಾಡ್ಕೊಂಡಿದ್ದೇನೆ. ನೋಡಿ, ಅಡುಗೆ ಮಾಡೋರಿಗೆ ಅಂದಾಜಾಗಿ ನಿಮಗೆ ಗೊತ್ತೇ ಆಗ್ತದೆ, ಅದನ್ನು ನಾನು ಹೇಳಬೇಕು ಅಂತಿಲ್ಲ. ನೋಡಿರಿ, ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ. ಈಗ ಜಾಸ್ತಿ ಇರುವಂಥದ್ರಲ್ಲಿ ನಾನು ಚಿಟಿಕೆ ಆಗುವಷ್ಟು ಸೋಡಾ ಹಾಕ್ಕೊಳ್ತೇನೆ. ನೋಡಿ, ಸೋಡಾ ಮಾತ್ರ ಇಷ್ಟೇ ಚಿಟಿಕೆ ಹಾಕಬೇಕು, ಭಾಳ ಹಾಕಬಾರ್ದು. ಹಾಗೆ ಇಂಗು ಪೌಡ್ರ್ ತೊಗೊಂಡಿದ್ದೇನೆ, ಅದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೇನೆ. ಹಾಗೆ ಲೆಮನ್ ಕಲರ್ ಪೌಡರ್ ಅಂದರೆ ಯೆಲ್ಲೋ ಕಲರ್ ಪೌಡರ್ ಇರ್ತದಲ್ಲ, ಅದನ್ನು ನಾನು ಅದು ಕೂಡ ಚಿಟಿಕೆ ಹಾಕಿದ್ದೇನೆ. ಹಾಗೆ ಉಪ್ಪು ಕೂಡ ಬಹಳಷ್ಟು ಹಾಕಬಾರ್ದು, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಬೇಕು. ಇದು ಆಯಿತು. ಈಗ ಇನ್ನೊಂದು ಅದಕ್ಕೆ ಅಂತ ತಿಳ್ಕೊತೀರಾ, ಇದಕ್ಕೆ ನಾನು ಕೆಂಪು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿರಿ, 1 ಟೀ ಸ್ಪೂನು. ಇದಕ್ಕೆ ಕೂಡ ಇದಕ್ಕೆ ಬಣ್ಣ ಸ್ವಲ್ಪ ಅಂದರೆ ಕೆಂಪು ಬಣ್ಣ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ಚಿಟಿಕೆ ಆಗುವಷ್ಟು ಕೆಂಪು ಬಣ್ಣ ಹಾಕ್ಕೊಂಡಿದ್ದೇನೆ. ಹಾಗೆ ಉಪ್ಪು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ. ಈಗ ಇದನ್ನು ನೋಡಿ, ಈಗ ಇದಕ್ಕೂ ಕೂಡ ಸ್ವಲ್ಪ ಚಿಟಿಕೆ ಆಗುವಷ್ಟು ಬಣ್ಣ ಹಾಕ್ಕೊಳ್ತೇನೆ. ಹಾಗೆ ಕೂಡ ಇದಕ್ಕೂ ಚಿಟಿಕೆ ಆಗುವಷ್ಟು ಇಂಗು ಪೌಡರು, ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ನೋಡಿ, ಈಗ ಇದು ರೆಡಿ ಆಯಿತು ಅಲ್ವಾ. ಈಗ ನೀವು ಇದು ನೋಡಿರಿ, 3 ರೆಡಿ ಆಯಿತು. 1 ಗ್ಲಾಸಲ್ಲಿ ನಾನು ಈ ರೀತಿ 3 ಮಾಡ್ಕೊಂಡಿದ್ದೇನೆ. ಈಗ ನೋಡಿರಿ, ಇದಕ್ಕೆ ನಾನು ಖಾರ ಪುಡಿ ಹಾಕಿರುವಂಥದ್ದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು 1 ಕಪ್ಪು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೇನೆ. ನೋಡಿರಿ, ಈಗ ನೀವು ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಬೇಕು. ನೋಡಿರಿ, ಇದು ಏನಂತ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇದು ಬಂದುಬಿಟ್ಟು ನೀವು ಏನಂತೀರ, ಕಡಲೆ ಬೀಜ ಅಂತೀರಲ್ಲ, ಮಸಾಲ ಕಡಲೆ, ಅದು ಅಂತ ಹೇಳ್ಬೋದು. ನೋಡಿರಿ, ಈಗ ನಾನು ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡಿದ್ದೆ. ತುಂಬ ನೀರು ಮಾಡ್ಕೊಳ್ಬಾರ್ದು, ಸ್ವಲ್ಪ ಡ್ರೈ ಇರಬೇಕು, ಅಂದರೆ ನಮಗೆ ಬಿಡಲಿಕ್ಕೆ ಈಸಿ ಆಗಬೇಕು. ಈಗ ಸ್ವಲ್ಪ ನಾನು ಚಿಟಿಕೆ ಬಣ್ಣ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಕೂಡ ನಾನು ಸ್ವಲ್ಪ ಭಾಳ ಕಡಿಮೆ ಇರುವಂಥ ಕಡಲೆ ಹಿಟ್ಟಿಗೆ ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡ್ಕೊಳ್ತೇನೆ. ನೋಡಿ, ಇದು ಏನು ಅಂದರೆ ಬೂಂದಿಕಾಳು, ಅಂದರೆ ಖಾರ ಬೂಂದಿಕಾಳು ಮಾಡ್ತಾರಲ್ಲ, ಅದಕ್ಕೆ ಇದು. ಈಗ ನಿಮಗೆ ಅಂದಾಜು ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಹಾಗೆ ಇದು ರೆಡಿ ಆಯಿತು. ಈಗ ಜಾಸ್ತಿ ಇರುವಂಥ ಕಡಲೆ ಹಿಟ್ಟಿಗೆ ಎಲ್ಲನೂ ಹಾಕಿಟ್ಕೊಂಡಿದ್ದೇನಲ್ವ, ಈಗ ಅದಕ್ಕೆ ನಾನು ನೀರು ಹಾಕ್ಕೊಂಡು ಕಲಿಸ್ಕೋತೇನೆ. ನೋಡಿ, ಇದು ಏನು ಅಂತ ಗೊತ್ತಾಯಿತು ನಿಮಗೆ, ಪ್ಲೇನ್ ಶೇವ್ ಅಲ್ವಾ. ಶೇವ್ ಅಂದರೆ ಖಾರ ಮಾಡಲಿಕ್ಕೆ. ಇದನ್ನು ನೀವು ಚೆನ್ನಾಗಿ, ಅಂದರೆ ಭಾಳ ನೀರು ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿರಿ, ಇದು ನಾನು ಯಾಕೆ ನಿಮಗೆ ವಿಶೇಷ ರೀತಿ ಹೇಳ್ಕೊಡ್ತೇನೆ, ಇದು ನಾನು ಕಲ್ತಿದ್ದಲ್ಲ. ನಾನು ರೋಡ್ ಸೆಟ್ ಅಂತ ಹೇಳಿ ನಮ್ಮ ಊರಲ್ಲಿ ಇದೆಯಲ್ಲ, ಅಲ್ಲಿ ಹೋದಾಗ ನನಗೆ ಕಲಿಸ್ಕೊಟ್ಟಿದ್ದಂಥದ್ದು. ತುಂಬ ಚೆನ್ನಾಗಿ ಬರ್ತದೆ. ಒಳ್ಳೆ ನಾವು ಅಂಗಡಿಯಲ್ಲಿ ಶೇವ್ ತಿಂತೇವಲ್ಲ, ಸೇಮ್ ಅದೇ ರೀತಿ ಬರ್ತದೆ. ಹಾಗಾಗಿ ಇದು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ. ನಾನು ಕೂಡ ಮನೆಯಲ್ಲೇ ರೆಡಿ ಮಾಡ್ತೆ. ಕಡಲೆ ಹಿಟ್ಟಿರ್ತದಲ್ಲ, ಹಾಗಾಗಿ ತುಂಬ ಈಸಿ ಮಾಡೋದು. ನೋಡಿರಿ, ನಾನು ಚಕ್ಲಿ ಒಳ್ಳು ಖಾರ ಇರುವುದು ಸಣ್ಣ ಹೋಲಿರ್ತದಲ್ಲ, ಶೇವ್ ಮಾಡಲಿಕ್ಕೆ ಚಕ್ಲಿ ಒಳಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಈಸಿ ಆಗ್ತದೆ ಹಾಕಲಿಕ್ಕೆ. ಈಗ ನೋಡಿರಿ, ಎಣ್ಣೆ ಕಾದಿದೆ. ಎಣ್ಣೆ ಒಳಗೆ ನಾನು, ಅಂದರೆ ಎಣ್ಣೆ ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಜಾಸ್ತಿ ಉರಿಯಲ್ಲಿ ಇರಬಾರ್ದು. ಯಾಕಂದರೆ ಶೇವು ಕಪ್ಪಗೆ ಹೋಗ್ತದೆ. ನೋಡಿರಿ, ಇಷ್ಟು ನೀಟಾಗಿ ಬೀಳ್ತಾ ಇದೆ. ಇಷ್ಟು ಚೆನ್ನಾಗಿ ಮಾಡಬಹುದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ನೋಡಿರಿ, ಮನೆಯಲ್ಲಿ ಇದೇನಿಲ್ಲ ಅಂದರೂ ಎಲ್ಲವೂ ಸೇರಿದರೆ ನಿಮಗೆ 3/4 kg
ಶೇವ್ ರೆಡಿ ಆಗ್ತದೆ. ಅದು ಕೂಡ ಮನೆಯಲ್ಲೇ ಮಾಡುವಂಥದ್ದು, ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನಿಲ್ಲ, ಅಷ್ಟು ನೀಟಾಗಿ ಟೇಸ್ಟಿಯಾಗಿರುವಂಥದ್ದು ನೋಡಿರಿ. ಇದು ಕೂಡ ನೀವು ಅಂದರೆ ಅಥವಾ ಮೀಡಿಯಮ್ ಅಂದರೆ ಕಡಿಮೆನೂ ಇರಬಾರ್ದು ಜಾಸ್ತಿನೂ ಇರಬಾರ್ದು, ಒಂದೇ ರೀತಿಯಲ್ಲಿ ಬೆಂಕಿ ಇಟ್ಕೊಳ್ಬೇಕು. ಈ ರೀತಿ ಮೇಲುಗಡೆ ನೀವು ಮಜ್ಜಿಗೆ ಹಾಕೋಕ್ಕಿಂತ ಮೊದಲೇ ಒಂದು ಸತ ಮೇಲುಗಡೆ ಈ ರೀತಿ ನೀವು ಮಾಡ್ಕೊಳ್ಬೇಕು ನೋಡಿರಿ. ಈಗ ಇದು ರೆಡಿ ಆಗ್ತಾ ಇದೆ ನೋಡಿರಿ. ಕಲ್ಲರು ಕೂಡ ನೋಡ್ತಾ ಇದ್ದೀರಾ ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿದೆ ನೋಡಿ. ನಾನು ಇನ್ನೊಂದು ಸತ ನಿಮಗೆ ಬಿಟ್ಟು ತೋರಿಸ್ತೇನೆ. ಹಾಗೆ ಈ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಇಷ್ಟ ಇದ್ದರೆ ಈ ಚಾನಲ್ ನಿಮಗೆ ಮುಂದಿನ ವೀಡಿಯೋಗಳು ನಿಮಗೆ ಬೇಕು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿರಿ. ಇದು ಕೂಡ ಆಯಿತು. ಎಷ್ಟೊಂದು ಆಯಿತು, ನೀವೇ ನೋಡ್ತಾ ಇದ್ದೀರಲ್ವ. ನಾನು ಒಂದು ಗ್ಲಾಸಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದು, ಎಷ್ಟೊಂದು ಚೆನ್ನಾಗಿ ಆಗ್ತಾ ಉಂಟು. ಈಗ ಇದು ರೆಡಿ ಆಯಿತು. ನಾನು 2 ಸಲ ಮಾಡಿಕೊಂಡೆ. ಈಗ ಇದಕ್ಕೆ ನಾನು ಶೇಂಗಾ ಕಾಳನ್ನು ಬಿಡ್ತೇನೆ ನೋಡಿರಿ, ಅಂದರೆ ಮಸಾಲೆ ಶೇಂಗಾನ ಬಿಡ್ತೇನೆ. ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ರು. ನಾನು ಕ್ಲಾಸಿಗೆ ಅಂದರೆ ಒಂದು 10 ದಿವಸದ್ದು ಕ್ಲಾಸಿಗೆ ಹೋಗಿದ್ದೆ. ಆ ಕ್ಲಾಸಲ್ಲಿ ನನಗೆ ಹೇಳ್ಕೊಟ್ಟಿದ್ದಾನೆ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ನಾನು ವೈಯಕ್ತಿಕವಾಗಿ ಇದ್ದಲ್ಲ, ಅವ್ರು ಹೇಳ್ಕೊಟ್ಟಿದ ಮೇಲೆ ನನಗೆ ಇದಿಷ್ಟು ಸುಲಭ ಅನ್ನೋದು ನನಗೆ ಗೊತ್ತಾಯಿತು. ಖರೆ ಇದು ಇಷ್ಟು ಸುಲಭವಾಗಿ ನಿಮಗೆ ಯಾರಾದರೂ ಹೇಳ್ಕೊಟ್ಟಿದ್ದಿದ್ರು ಕೂಡ ಕಮೆಂಟ್ ಮಾಡಿ ನೋಡಿರಿ. ಎಷ್ಟು ಚೆನ್ನಾಗಾಗಿದೆ. ಯಾರಿಗಾದರೂ ಇಷ್ಟ ಇದ್ದರೆ ಈ ಥರ ಕ್ಲಾಸಿಗೆ ಅಟೆಂಡ್ ಆಗಬೇಕು ಅಂತ 10 ದಿವಸ ಇರ್ತದೆ. ಊಟ ಕೂಡ ಅವ್ರದ್ದೇ, ಮತ್ತು ನೈಟು ನೀವು ಅಲ್ಲೇ ಉಳಿಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ ಥರ ಕ್ಲಾಸ್ ಇದ್ದರೆ ನೀವು ಹೇಳ್ರಿ, ಕಮೆಂಟ್ ಮಾಡಿರಿ. ನೀವೇನಾದರೂ ಜಾಯ್ನ್ ಆಗ್ತೀರಾ, ಅಲ್ಲಿ ಕಲಿತೀರಾ ಅಂತಂದರೆ ಪ್ರತಿಯೊಂದೂ ಫಾಸ್ಟ್ ಫುಡ್ಡನ್ನು ಕಲಿಸ್ತಾರೆ. ನೀವು ಕಮೆಂಟ್ ಮಾಡಿರಿ, ನಿಮಗೆ ಅದನ್ನು ನಾನು ಅಡ್ರೆಸ್ಸನ್ನು ಸೆಂಡ್ ಮಾಡ್ತೇನೆ. ಯಾಕಂದರೆ ಬೇರೆಯವರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು, ತುಂಬ ಸೆಕ್ಯೂರಿಟಿನೂ ಇರ್ತದೆ ಅಲ್ಲಿ ನೋಡಿ. ಶೇಂಗಾ ಬೀಜನೂ ಆಯಿತು. ಶೇಂಗಾ ಬೀಜ ಬಿಡುವಾಗ ಬಿಡಿ ಬಿಡಿಯಾಗಿ ಸ್ವಲ್ಪ ಬಿಟ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತದೆ ನೋಡಿರಿ. ಎಷ್ಟು ನೀಟಾಗಿ ಮಾಡ್ಬೋದಲ್ವಾ. ಮನೆಯಲ್ಲೇ ಕೂಡ ನಾವು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ, ಅದು ಮನೆಯಲ್ಲೇ ಕಡಲೆ ಹಿಟ್ಟು ನಾವು ಮಾಡಿಕೊಂಡಿದ್ದ ಕಾರಣಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ, ಹಾಳು ಆಗೋದಿಲ್ಲ. 1 ತಿಂಗಳಕ್ಕಾಗುವಷ್ಟು ಕೂಡ ನೀವು ಮಾಡಿಟ್ಕೊಳ್ಬಹುದು ನೋಡಿರಿ. ಮಕ್ಕಳು ಖುಷಿಯಿಂದನೂ ತಿನ್ಬೋದು, ಯಾಕಂದರೆ ಶೇಂಗಾ ಬೀಜ ಕೂಡ ತುಂಬ ಒಳ್ಳೆಯದು. ನಾವು ಹೊರಗಡೆಯಿಂದ ತರ್ತೀವಿ, ಆದರೆ ಮನೇಲಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಅಲ್ವಾ ನೋಡಿ. ಈಗ ಶೇಂಗಾ ಬೀಜ ಆಯಿತಲ್ವ. ಈಗ ನಾನು ಅದು ಸ್ವಲ್ಪ ಕಲರ್ ಹಾಕಿ ನಾನು ಬರೀ ಕಡಲೆ ಹಿಟ್ಟದನ್ನು ಮಾಡಿಟ್ಕೊಂಡಿದ್ದೆನಲ್ಲ, ಅದಕ್ಕೆ ನಾನು ಒಂದು ಜಾಲಿಗೆ ಇರುವಂಥದ್ದು ಚಮಚ ತೊಗೊಂಡಿದ್ದೇನೆ. ಅದ್ರ ಮೇಲೆ ಹಾಗೆ ಈ ರೀತಿ ನೀವು ಕುಟ್ತಾ ಇದ್ದರೆ ಅದು ಹುಂಡು ಹುಂಡು ಆಗಿ, ನಿಮಗೆ ಗೊತ್ತಲ್ಲ ಬೊಂದೆಕಾಳು ಹೇಗೆ ಬೀಳ್ತದಂತಲ್ಲ, ಆ ರೀತಿಯಲ್ಲಿ ಇದು ಬೀಳುತ್ತದೆ. ಇದು ಕೂಡ ನಾನು ಕಡಿಮೆ ಫ್ಲೇಮ್ ಇಟ್ಕೊಂಡಿದ್ದೇನೆ. ಈ ರೀತಿಯಲ್ಲಿ ನೀವು ಮಾಡಿದರೆ ಅದು ಹೋಲೋಲೆ ಅಂದರೆ ಗುಂಡು ಗುಂಡಗಾಗಿ ಬೀಳುತ್ತದೆ. ನಿಮಗೆ ಗೊತ್ತು ಬೂಂದಿಕಾಳು ಮಾಡೋ ವಿಧಾನನ ಕೂಡ, ಅದು ನಿಮಗೆ ನೋಡಿರ್ತೀರ. ಇದೇ ರೀತಿ ನೀವು ಖಾರ ಬೂಂದಿಯನ್ನು ಮಾಡ್ಕೋಬೇಕು ನೋಡಿ. ಇದು ಈ ರೀತಿ ಮಾಡಿದರೆ ರೆಡಿ ಆಗ್ತದೆ ನೋಡಿರಿ. ಇದನ್ನು ನಾನು ಕೂಡ ಎಣ್ಣೆಲಿ ಕರೆದು ತೆಗೆದಿಟ್ಕೊಂಡಿದ್ದೇನೆ. ಈಗ ನೋಡಿರಿ ಏನೇನಾಗಿದೆ ಅಂತ ನೀವು ನೋಡ್ಬೋದು ನೋಡಿರಿ. ಇದು ಖಾರ ಬೂಂದಿ ರೆಡಿಯಾಗಿದೆ. ಸ್ವಲ್ಪ ನಾನು ಚಪ್ಪಟೆ ಮಾಡ್ಕೊಂಡಿದ್ದೇನೆ. ಈಗ ನೋಡಿರಿ, ಇದು ಮಸಾಲೆ ಶೇಂಗಾ ಕಾಳು ಎಷ್ಟೊಂದಾಗಿದೆ ಅಲ್ವಾ. ನಾವು ಅದು ಖಾರಕ್ಕೆ ಜೊತೆಯಾಗಿ ಇಟ್ಕೊಳ್ಬೋದು, ಸಪ್ರೇಟಾಗಿ ಇಟ್ಕೊಳ್ಬೋದು ನೋಡಿರಿ. ಪ್ಲೇನ್ ಖಾರ ಇದು ಕೂಡ ಎಷ್ಟು ನೀಟಾಗಿ ಬಂದಿದೆ. ಇದನ್ನೆಲ್ಲ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಅಥವಾ ಸಪ್ರೇಟಾಗಿದ್ರೂ ಇಟ್ಕೊಳ್ಬಹುದು ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸ್ವಲ್ಪ ಕೈಯಲ್ಲಿ ನೀವು ಮ್ಯಾಶ್ ಮಾಡಿದ್ರೆ ಒಂಥರ ಪುಡಿ ಪುಡಿ ಆಗ್ತದೆ. ಅದಕ್ಕೆ ರೆಡಿಯಾಗಿರುವಂತಹ ಮಸಾಲೆ ಶೇಂಗಾ ಹಾಗೆ ಖಾರ ಬೂಂದಿಯನ್ನು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಕವರ್ನಲ್ಲಿ ಹಾಕಿ ಕಟ್ಟಿಟ್ಕೊಳ್ಬೋದು, ಅಥವಾ ಡಬ್ಬಲಲ್ಲಿ ಹಾಕಿ, ಪ್ಲಾಸ್ಟಿಕ್ ಡಬ್ಬಲ್ ಕೂಡ ಹಾಕಿ ಶೇವನ್ನ ಚೆನ್ನಾಗಿ ನೀವು ಮನೆಯಲ್ಲೇ ಇಟ್ಕೊಳ್ಬೋದು. ಮನೆಯಲ್ಲೇ ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ನೀವು ಖಂಡಿತ ಲೈಕ್ ಮಾಡ್ತೀರಂತ ಅಂದ್ಕೊಂಡಿದ್ದೇನೆ. ಇದು ನಿಜವಾಗ್ಲೂ ನಿಮಗೆ 100% ನೀವು ಮನೇಲಿ ಮಾಡಿ ನೋಡಿರಿ, ಅದರ ಟೇಸ್ಟ್ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಇದನ್ನು ತೂಕ ಮಾಡಿ ನೋಡಿದೆ, 100% ಇದು 3/4 kg ತನಕ ಆಗಿದೆ. ಹಾಗಿದ್ದರೆ ಈ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.